ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಇಡೀ ದೇಶದಲ್ಲಿಯೇ ಚಿನ್ನವನ್ನ ಉತ್ಪಾದನೆ ಮಾಡತಕ್ಕಂತಹ ಏಕೈಕ ಚಿನ್ನದ ಗಣಿ ಅಂತ ಖ್ಯಾತಿಯನ್ನ ಪಡೆದುಕೊಂಡಿದೆ. ಇಂತಹ ಹಟ್ಟಿ ಚಿನ್ನದ ಗಣಿಯ ಮುಖ್ಯ ದ್ವಾರದ ಬಳಿ ಇವತ್ತು ಬೆಳಗ್ಗೆ ಸರಿಸುಮಾರು 16 ಸ್ಫೋಟಕ ಜಿಲೆಟಿನ್ ಮದ್ದುಗಳು ಪತ್ತೆಯಾಗಿದ್ದಾವೆ. ಈ ಒಂದು ಸ್ಫೋಟಕ ಜಿಲೆಟಿನ್ ಮದ್ದುಗಳನ್ನ ಇವತ್ತು ಗಣಿಗಾರಿಕೆಯ ಒಳಗಡೆ, ಆಳವಾದಂತಹ ಗಣಿಗಾರಿಕೆಯ ಒಳಗಡೆ ಬೃಹದಾಕಾರದ ಕಲ್ಲುಗಳನ್ನ ಪುಡಿ ಮಾಡೋದಕ್ಕಾಗಿ ಬಳಸ್ತಾರೆ. ದೊಡ್ಡ ಬೆಟ್ಟ ಗುಡ್ಡಗಳನ್ನ ಪುಡಿ ಮಾಡೋದಕ್ಕಾಗಿ ಇಂತಹ ಜಿಲೆಟಿನ್ ಮದ್ದುಗಳನ್ನ ಬಳಸ್ತಾರೆ. ಹಾಗಾದ್ರೆ ಇವತ್ತು ಪತ್ತೆಯಾಗಿರ್ತಕ್ಕಂತಹ ಜಿಲೆಟಿನ್ ಮದ್ದುಗಳು ಈ ಒಂದು ಹಟ್ಟಿ ಚಿನ್ನದ ಗಣಿಯ ಒಳಗಡೆ ಬ್ಲಾಸ್ಟಿಂಗ್ ಮಾಡೋದಕ್ಕೆ ಬಳಸ್ತಕ್ಕಂತಹ ಮದ್ದುಗಳ ಅಲ್ಲ. ಯಾಕಂದ್ರೆ ಈ ಒಂದು ಮಾಹಿತಿಯನ್ನ ಸ್ವತಃ ಕಂಪನಿಯ ಅಧಿಕಾರಿಗಳು ನೀಡಿದ್ದಾರೆ. ಈ ಒಂದು ಐಡಿಯಾ ಪವರ್ ಎನ್ನುವಂತಹ ಒಂದು ಸ್ಫೋಟಕ ಜಿಲೆಟಿನ್ ಮದ್ದು ಏನಿದೆ, ಈ ಒಂದು ಕಂಪನಿಯ ಮದ್ದನ್ನ ಈ ಒಂದು ಚಿನ್ನದ ಗಣಿ ತೆಗೆದುಕೊಂಡಿಲ್ಲ. ಹಾಗಾಗಿ ಇದು ಬೇರೆಯವರು ತಂದು ಬಿಸಾಕಿರ್ತಕ್ಕಂತಹ ಜಿಲೆಟಿನ್ ಮದ್ದುಗಳು ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳಿಂದಲೇ ಬಹಿರಂಗವಾದಂತಹ ಮಾಹಿತಿ. ಈಗಾಗಲೇ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸ್ಥಳೀಯರಾಗಿರ್ತಕ್ಕಂತಹ ಈ ಒಂದು ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಶಿವರಾಜ್ ನಾಯ್ಕ್ ಎನ್ನುವಂತಹವರು ಇವತ್ತು ಆ ಒಂದು ಸ್ಫೋಟಕ ಮದ್ದುಗಳನ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾರೆ. ನೋಡಿ ಇವತ್ತು ಗಣಿ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ತದನಂತರದಲ್ಲಿ ಈ ಒಂದು ಸುದ್ದಿ ಬೃಹದಾಕಾರವಾಗಿ ಹಟ್ಟಿ ಚಿನ್ನದ ಗಣಿ ತುಂಬೆಲ್ಲ ಹಬ್ಬುತ್ತೆ. ತದನಂತರ ಪೊಲೀಸರಿಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದಂತಹ PI ಶಿವಾನಂದ್ ಗಾಣಿಗೇರ್ ಅವರು ಆ ಒಂದು ಮದ್ದುಗಳನ್ನ ವಶಕ್ಕೆ ಪಡೆದು ಈಗಾಗಲೇ ಪಂಚನಾಮೆಯನ್ನು ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಂದು ಬೆಳಗ್ಗೆ 8:30 ಸಮಯದಲ್ಲಿ ನಾವು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯ ದ್ವಾರದಲ್ಲಿ ಹೋಗುತ್ತಿರುವಾಗ ಇಲ್ಲಿ ಕೆಲವು ವಸ್ತುಗಳು ಬಿದ್ದಿದ್ವು. ಅವನ್ನ ನಾವು ಐಸ್ ಕ್ರೀಮ್ ಯಾವ ಪ್ಯಾಕೆಟ್ಗಳಂತ ನಾವು ಭಾವಿಸಿದ್ವಿ. ಆಮೇಲೆ ನಮಗೆ ಗೊತ್ತಾಯ್ತು ಇದು ಒಂದು ಸ್ಫೋಟಕ ಜಿಲೆಟಿನ್ ಮದ್ದುಗಳು ಅಂತ ತಿಳಿದು ಬಂತು. ಅದಾದ್ಮೇಲೆ ಹಟ್ಟಿ ಚಿನ್ನದ ಕಂಪನಿ ಉನ್ನತ ಅಧಿಕಾರಿಗಳು ಬಂದ್ಗೇಸಿ ಅದನ್ನ ಪರಿಶೀಲನೆ ಮಾಡಿದಾಗ ಇದು ಮಹಾಸ್ಫೋಟಕ ವಸ್ತುಗಳು, ಗಣಿಗಾರಿಕೆಗೆ ಬಳಸುವಂತ ವಸ್ತುಗಳಾಗಿ ಕಂಡು ಬಂದವು. ಅದಾದ್ಮೇಲೆ ನಾವು ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡಿದ್ವಿ, ಇದು ನಿಮ್ಮ ಹಟ್ಟಿ ಕಂಪನಿದ ಅಂತಂದ. ಅವ್ರು ಹೇಳಿದ್ರು ನಮಗೆ ಸಂಬಂಧ ಅಲ್ಲದು, ಯಾವುದೋ ಒಂದು ಖಾಸಗಿ ಕಂಪನಿ ಐಡಿಯಲ್ ಪವರ್ ಎಂಬ ಕಂಪನಿಯ ಮದ್ದುಗಳು ಇಲ್ಲಿ ಬಿದ್ದಿದ್ದಾವೆ ಅಂತ ಹೇಳಿದರು. ಇದನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಹಟ್ಟಿ ಚಿನ್ನದ ಗಣಿಯ ಭದ್ರತಾ ವೈಫಲ್ಯ ಕಂಡು ಬರ್ತಿದೆ. ಒಂದು ಏನಿದೆ ಅದರಂತ 16ಗಳು ಪತ್ತೆ ಇದಾವ. ಒಂದು ಜಿಲೆಟಿನ್ ಮದ್ದು ಅಂದ್ರೆ ಕನಿಷ್ಠ ಒಂದು 10 ಮೆಟ್ರಿಕ್ ಟನ್ ಗುಡ್ಡಗಳನ್ನು ಪೀಸ್ ಮಾಡುವ, ಪುಡಿ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ. ಇದು ಜನರು, ಖಾಸಗಿ ಜನರೆಲ್ಲ ಮಾತಾಡ್ತಿದ್ರು, ಇದು ಭಯೋತ್ಪಾದಕರು ಏನನ್ನ ಇಲ್ಲಿ ಕಂಪನಿ ಸ್ಫೋಟ ಮಾಡೋ ಉದ್ದೇಶದಿಂದ ಏನನ್ನ ಇಲ್ಲಿ ಹಾಕಿ ಹೋಗಿದ್ದಾರೆ ಅಂತ ವಿಚಾರ ಮಾಡ್ತಿದ್ರು, ಆತಂಕಕ್ಕೆ ಈಡಾಗಿದ್ರು. ಅದೇ ನಾನು ಹೇಳ್ತೀನಿ, ಈ ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ಆದಷ್ಟು ಬೇಗ ಮಾಜಿ ಸೈನಿಕರನ್ನು ನೇಮಕ ಮಾಡಿಕೊಳ್ಳಬೇಕು. ಭದ್ರತಾ ವೈಫಲ್ಯ ಬಹಳಷ್ಟಿದೆ. ಈಗಾಗಲೇ ಹಿಂದೆ ಗಂಧದ ಗಿಡಗಳನ್ನು ಕಳುವಾಗಿದೆ, ಇಲ್ಲಿವರೆಗೆ ಯಾರು ಸಿಕ್ಕಿಲ್ಲ. ಹಾಗಾದ್ರೆ ಹಟ್ಟಿ ಚಿನ್ನದ ಗಣಿಯ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಈ ರೀತಿಯಾದಂತಹ ಸ್ಫೋಟಕ ಜಿಲೆಟಿನ್ ಮದ್ದುಗಳನ್ನ ತಂದು ಬಿಸಾಡಿದಂತವ್ರು ಯಾರು ಎನ್ನುವಂತಹ ಪ್ರಶ್ನೆ ಇದೀಗ ಬಹಳ ದೊಡ್ಡದಾಗಿ ಕಾಡ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಮದ್ದು ಗುಂಡುಗಳನ್ನ ಇವತ್ತು ಗಣಿಗಾರಿಕೆ ಪ್ರದೇಶಕ್ಕೆ ಇವತ್ತು ಬಳಸ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಹಾಗೆ ಒಂದು ಖಾಸಗಿ ಗಣಿಗಾರಿಕೆಗೆ ಬಳಸೋದು ಅಂತ ಆದ್ರೆ ಈ ಒಂದು ಚಿನ್ನದ ಗಣಿ ಮುಂಭಾಗದಲ್ಲಿ ಈ ರೀತಿಯಾದಂತಹ ಸ್ಫೋಟಕ ಮದ್ದುಗಳನ್ನ ತಂದು ಯಾರು ಬಿಸಾಕೋದ್ರು ಎನ್ನುವಂತಹ ಅನುಮಾನ ದಟ್ಟವಾಗಿದ್ದಾವೆ. ಒಂದು ಮಾಹಿತಿಯ ಪ್ರಕಾರ ಯಾರೋ ಬೈಕ್ಗಳಲ್ಲಿ ಈ ರೀತಿಯಾದಂತಹ ಮದ್ದುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು, ಚಿನ್ನದ ಗಣಿಯ ಮುಂಭಾಗದಲ್ಲಿ ಅವು ಕೆಳಗಡೆ ಬಿದ್ದು ಹಾಗೆ ಹೋದ್ರು ಎನ್ನುವಂತಹ ಮಾಹಿತಿಯನ್ನ ಕೆಲವೊಂದಿಷ್ಟು ಅಧಿಕಾರಿಗಳು ಕೊಡ್ತಾರೆ. ಹಾಗಾದ್ರೆ ಈ ರೀತಿಯಾದಂತಹ ಸ್ಫೋಟಕ ಮದ್ದುಗಳನ್ನ ಒಂದೇ ಒಂದು ಜಿಲೆಟಿನ್ ಸ್ಫೋಟಕ ಮದ್ದು ಸುಮಾರು 10,000 ಮೆಟ್ರಿಕ್ ಟನ್ ಇವತ್ತು ಈ ಒಂದು ಕಲ್ಲನ್ನು ಪುಡಿ ಮಾಡುತ್ತೆ ಅನ್ನೋದಾದ್ರೆ 16 ಇವತ್ತು ಜಿಲೆಟಿನ್ ಮದ್ದುಗಳು ಇವತ್ತು ಎಂತಹ ಅಪಾಯವನ್ನ ಇವತ್ತು ತಂದೊಡ್ಡಬಹುದು ಎನ್ನುವಂಥದ್ದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ವೇಳೆ ಕಂಪನಿಯ ಅಧಿಕಾರಿಗಳೇ ನೀಡಿದ ಮಾಹಿತಿಯ ಪ್ರಕಾರ ಒಂದು ವೇಳೆ ಈ 16 ಜಿಲೆಟಿನ್ ಮದ್ದುಗಳು ಸ್ಫೋಟಗೊಂಡಿದೆ, ಇಡೀ ಚಿನ್ನದ ಗಣಿಯೇ ಇವತ್ತು ಅರ್ಧಕ್ಕರ್ಧ ಸುಟ್ಟು ಹೋಗ್ತಾ ಇತ್ತು ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇಷ್ಟೊಂದು ಭದ್ರತಾ ವೈಫಲ್ಯ ಇದೆಯಾ ಚಿನ್ನದ ಗಣಿ ಅಂತಕ್ಕಂಥದ್ದು? ಯಾಕಂತ ಕೇಳಿದ್ರೆ ಈ ಇಷ್ಟೊಂದು ಅಪಾಯಕಾರಿಯಾದಂತಹ ಜಿಲೆಟಿನ್ ಮದ್ದುಗಳನ್ನ ಮುಖ್ಯ ದ್ವಾರದ ಮುಂಭಾಗದಲ್ಲಿ ತಂದು ಬಿಸಾಕ್ ಹೋಗ್ತಾರೆ ಅಂತ ಹೇಳಿದ್ರೆ ಭದ್ರತೆ ವಿಚಾರದಲ್ಲಿ ಇವತ್ತು ಹಟ್ಟಿ ಚಿನ್ನದ ಗಣಿ ಏನ್ ಮಾಡ್ತಾ ಇದೆ? ಇಲ್ಲಿ ಸ್ಥಳೀಯರ ಆರೋಪ ಮಾಡುವ ಹಾಗೆ ಮಾಜಿ ಸೈನಿಕರನ್ನ ಇಲ್ಲಿ ಎಂಪ್ಲಾಯ್ಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಮತ್ತೊಂದು ಕಡೆ ಬಾಂಬೆ ನಿಷ್ಕ್ರಿಯ ದಳ ಕೂಡ ಇಲ್ಲಿ ಒಳಗಡೆ ಕೆಲಸ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಮತ್ತೊಂದು ಕಡೆ ಅಗ್ನಿಶಾಮಕ ದಳದವರು ಕೂಡ ಒಳಗಡೆ ಇಲ್ಲ ಎನ್ನುವಂತಹ ಮಾಹಿತಿ ಇದೆ. ಹೀಗೆ ಭದ್ರತೆ ವಿಚಾರಕ್ಕೆ ಬಂದ್ರೆ ಸಂಪೂರ್ಣವಾಗಿ ಹಟ್ಟಿ ಚಿನ್ನದ ಗಣಿ ಸಾಕಷ್ಟು ವೈಫಲ್ಯದಿಂದ ನರಳುತ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಸಂಬಂಧಪಟ್ಟಂತಹ ಈ ಜಿಲೆಟಿನ್ ಮದ್ದುಗಳು ಯಾರು ಏನು ಎನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ
ಸ್ಥಳೀಯ ಪಟ್ಟಣದ ಅಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯ PI ಆಗಿರ್ತಕ್ಕಂಥ ಶಿವಾನಂದ್ ಗಾಣಿಗೇರ್ ಅವರು ಈಗಾಗಲೇ ಬಂದು ಪಂಚನಾಮೆ ನಡೆಸಿ ಅಧಿಕಾರಿಗಳ ಜೊತೆಗೆ ಒಂದು ರೀತಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇಂತಹ ಒಂದು ದೇಶದಲ್ಲಿಯೇ ಸಿಂಧೂ ನಾಗರಿಕತೆಯ ಕಾಲದಿಂದಲೂ ಕೂಡ ಚಿನ್ನವನ್ನ ಉತ್ಪಾದಿಸಿ ಕೊಡ್ತಕ್ಕಂತಹ, ಚಿನ್ನದ ನಿಕ್ಷೇಪ ಹೊಂದಿರತಕ್ಕಂತಹ ಅಟ್ಟಿ ಚಿನ್ನದ ಗಣಿಯನ್ನ ಕಾಯ್ದುಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಮಹತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತದೆ. ಸರಿಸುಮಾರು 1700 kg ಚಿನ್ನವನ್ನ ಉತ್ಪಾದಿಸ್ತಕ್ಕಂತಹ, ವಾರ್ಷಿಕ ಚಿನ್ನವನ್ನ ಉತ್ಪಾದಿಸ್ತಕ್ಕಂತಹ ಬಹುದೊಡ್ಡ ಚಿನ್ನದ ಗಣಿ ಈಗಾಗಲೇ ಆತಂಕದಲ್ಲಿದೆ. ಮತ್ತೊಂದು ಕಡೆ ಭಯೋತ್ಪಾದಕರು, ಆತಂಕವಾದಿಗಳು ಹೀಗೆ ಇವರೆಲ್ಲ ಓಡಾಡ್ತಿರ್ಬೋದು ಎನ್ನುವಂತಹ ಅನುಮಾನಗಳು ಕೂಡ ಈಗ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನೇ ಇರಲಿ, ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಈ ಒಂದು ಜಿಲೆಟಿನ್ ಮದ್ದುಗಳನ್ನ ಇಲ್ಲಿ ತಂದು ಬಿಸಾಕ್ದವರು ಯಾರು ಏನು ಎನ್ನುವಂಥದ್ದನ್ನ ಪತ್ತೆ ಹಚ್ಚುವುದರ ಮುಖಾಂತರ ಜನರ ಮತ್ತು ಕಾರ್ಮಿಕರ ಆತಂಕವನ್ನ ದೂರ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.